ನನ್ನ ಹೆಸರು ಮತ್ತು ಎ ಮಂಜು ಹೆಸರನ್ನ ಹಾಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಯಾಕೆ ಪ್ರಸ್ತಾಪ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರು ಹೇಳಿದರು. ಇಲ್ಲಿನ ಹೊಸಪೇಟೆ ಹಳೆ ರಸ್ತೆಯ ಶ್ರೀರಾಮ ದೇಗುಲದ ಆಂಜನೇಯನಿಗೆ ಹನುಮ ಜಯಂತಿ ಪ್ರಯುಕ್ತ ಪೂಜಾಭಿಷೇಕ ಸಲ್ಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಲ್ಯಾಗೇಟ್ ನರಸಿಂಹ ಸರ್ಕಲ್ ಐತಿಹಾಸಿಕ ವರಸಿದ್ಧಿ ವಿನಾಯಕನ ಗುಡಿ. ಈ ಹಿಂದೆ ರಸ್ತೆ ಅಗಲೀಕರಣ ಮಾಡುವಾಗ ಸರ್ಕಾರದ ನಿಲುವು ಎಲ್ಲಿಯೇ ಯಾವುದೇ ರಸ್ತೆ ಅಭಿವೃದ್ಧಿಗೆ ಮಸೀದಿ, ಮಂದಿರ, ಚರ್ಚ್ ಅಡ್ಡ ಬಂದಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಬೇಕು ಎನ್ನುವ ಆದೇಶವಿದೆ. ಅದನ್ನು ನಾನು ಹೇಳ್ತಾ ಇಲ್ಲ, ಇದು ಸರ್ಕಾರಿ ಆದೇಶ. ಈಗ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಅವರು ಈ ಗಣಪತಿ ಗುಡಿ ಇಕ್ಕೆಲದಲ್ಲಿ ರಸ್ತೆ ಅಗಲೀಕರಣ ಮಾಡುವುದು ಅಥವಾ ಗುಡಿಯನ್ನು ತೆರವುಗೊಳಿಸುವುದು ಕಾನೂನು ರೀತಿಯ ಕೆಲಸ ಮಾಡಲು ಅವರಿಗೆ ಅವಕಾಶವಿದೆ. ಅದಕ್ಕೆ ಎಂದೋ ತಾಲೂಕು ಪಂಚಾಯಿತಿಯಲ್ಲಿ ಸಭೆ ನಡೆಸಿ ಮಾಗಡಿ ಪಟ್ಟಣದ ಭಕ್ತ ಮಹಾಶಯರ ಮನವೊಲಿಸಿ ರಸ್ತೆ ಅಗಲೀಕರಣಕ್ಕೆ ಸಲಹೆ ಕೇಳಿದ್ದು ನಿಜ. ಹಾಗೆಂದು ನಮ್ಮಿಬ್ಬರ ಹೆಸರುಗಳನ್ನು ಪ್ರಸ್ತಾಪಿಸಿ ಮಾತನಾಡುವ ಅಗತ್ಯವೇನಿತ್ತು? ಈಗ ಸರ್ವಾಧಿಕಾರ ಶಾಸಕರಿಗಿದೆ, ಅವರು ಕ್ರಮ ಜರುಗಿಸಿ ಜನರಿಗೆ ಉತ್ತರ ಕೊಡಲು ಶಕ್ತರು ಅಂತ ಹೇಳಿದರು. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನ ಟುವೆಗೆ ಸೇರಿಸಲು ಬೆಳಗಾವಿಯಲ್ಲಿ ಸ್ವಾಮೀಜಿಗಳ ತಂಡ ಪಂಚಮಸಾಲಿ ಸಮುದಾಯದವರು ಹೋರಾಟ ಮಾಡಿ ಗಲಭೆಯನ್ನು ಹತ್ತಿಕ್ಕಲು ಘನ ಸರ್ಕಾರ ಶಾಂತಿ ಸುವ್ಯವಸ್ಥೆಗಾಗಿ ಲಾಠಿ ಬೀಸಿದೆ. ಮೀಸಲಾತಿಗೆ ಅದಕ್ಕೆ ಆದ ಕ್ರಮವಿದೆ, ಅದರಂತೆ ಒತ್ತಾಯಿಸಿ ಪ್ರತಿಭಟಿಸಿ ಶಾಂತಿಯುತ ಹೋರಾಟ ಮಾಡಬೇಕಿತ್ತು. ಗಲಭೆ ಆಡ್ತಾ ಇರುವುದು ವಿಪರ್ಯಾಸ ಅನ್ನಿಸಿದೆ ಅಂತ ಹೇಳಿದರು. ಹೊಸ ಪ್ಲಾನ್ ಮಾಡಿಲ್ಲ ಅಂತೇಳಿ ಒಂದು ಇದು ಮಾಡಿದ್ರು. ಅವರು ಏನು ಹೇಳಿದಾರೋ ಅದನ್ನು ನೋಡಿಲ್ಲ. ಯಾಕೆಂದರೆ ಬಾಗಿಲಿಗೆ ಬರೋ ಪೇಪರ್ ನ್ಯೂಸು ಬೆಂಗಳೂರಲ್ಲಿ ಬರೋಲ್ಲ, ಅದು ಒಂದು ಕಡೆ ಇರಲಿ. ಆದರೆ ಅದು ರಸ್ತೆ ಅಗಲೀಕರಣದಲ್ಲಿ ಒಂದು ವ್ಯವಸ್ಥೆ ಇದೆ. ಸೆಂಟ್ರ್ ಪಾಯಿಂಟಿಂದ ಎರಡೂ ಕಡೆಗೆ ಇರ್ತಕ್ಕಂಥ ಕಾನೂನಿನ ಅವಕಾಶ ಅದು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಅದ್ರ ಒಳಗಡೆ ಬಂದರೆ ಅದನ್ನು ಬದಲಾಯಿಸಿ ಪುನರ್ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳಿದೆ. ಅದರಿಂದ ಅದು ಯಾವ ರೀತಿ ತಗೊಳ್ತಾರೋ ಅಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋದಕ್ಕಿಂತ ಜನಪ್ರತಿನಿಧಿಯಾದ ಬಾಲಕೃಷ್ಣ ಅವರು ಸಮಂಜಸವಾಗಿ ಅದು ಸರಿಯಾಗಿದ್ದರೆ ಸರಿಯಾಗಿದೆ ಅನ್ನಿ. ಅದಕ್ಕೆ ರೇವಣ್ಣ ಮಂಜುನಾಥ್ಗೆ ಹೋಲಿಸ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸರಿ ಅನಿಸುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಒಂದು ಸಲಹೆ ಕೊಟ್ಟಿದ್ವಿ. ಸೆಂಟ್ರಲ್ ಭಾಗದಿಂದ ಅರ್ಧ ಈ ಕಡೆಗೆ ಏನಾಗುತ್ತೆ ಆ ಕಡೆಗೆ ಏನಾಗುತ್ತೆ ಅದನ್ನು ಮಾಡಿ ಅಂತ ಈಗಲೂ ಹೇಳಿದ್ವಿ, ಬದ್ಧವಾಗಿದ್ದಾವೆ. ಮೌಖಿಕವಾಗಿ ಅವ್ರು ಏನು ಹೇಳಿದ್ರು ಅದಕ್ಕೆ ಒಂದು ಕೇಳ್ತಕ್ಕಂಥದ್ದು ಎಷ್ಟು ಸಮಂಜಸ್ವೋ ಅದು ಬಾಲಕೃಷ್ಣ ಅವರಿಗೆ. ಅವ್ರು ಹೇಳಿರೋದು ಸರಿ ತಪ್ಪು ಅನ್ನೋದಕ್ಕಿಂತ ನಾವು ಮಾಡಿರೋದು ಸರಿಯಾಗಿದ್ದೇವೆ. ಅದು ಅವರು ಕೂಡ ಈಗ ಅದರಲ್ಲೂ ಬರೀ ಶಾಸಕರಲ್ಲ, ಒಂದು ಅದೇ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪರಾಮರ್ಶಿ ಅದನ್ನು ಕರ್ಕೊಂಡು ಜವಾಬ್ದಾರಿ ಅವ್ರಿಗೂ ಅದೇನು ಉಳಿಸ್ಬೇಕು ಅಂತ. ದೇವಸ್ಥಾನ ಉಳಿಸೋದು ಬಿಡೋದು ಲಕ್ಷಲ್ಲಿ ಇದರಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಅದು ದೇವಸ್ಥಾನ ಇಲ್ಲಿ ಈಗ ಇಡೀ ರಾಷ್ಟ್ರದಲ್ಲಿ ಅನೇಕ ಕಡೆ ಕೆಲಸ ಆಗಿದೆ. ಇದು ಬರೀ ಮಾಗಡಿ ಅಥವಾ ಕಲ್ಯಾಗೇಟಿನ ದೇವಸ್ಥಾನ ಅಲ್ಲ, ಇವತ್ತು ಪ್ರಸ್ತುತ RSS ಅವರು BJP ಹೇಳುವಂಥ ವಿಷಯ ಅಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ರಾಷ್ಟ್ರದ ಯಾವುದೇ ಭಾಗದಲ್ಲಿ ರಸ್ತೆ ನಿರ್ಮಾಣ ಆದಾಗ ಅಲ್ಲಿರ್ತಕ್ಕಂಥದ್ದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು, ಅದನ್ನು ಬದಲಾಯಿಸಿ ಅದನ್ನು ಕಟ್ಟಿಸ್ಕೊಡಿಸಿ ಮಾಡಿಕೊಡಿಸುವಂಥದ್ದು ಇದ್ದೇ ಇದೆ. ಇವೆಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಬರ್ತಕ್ಕಂಥ ಕೆಲಸಗಳು. ಇದಕ್ಕೆ ರಾಜಕೀಯ ಬೆಳೆಸ್ಬಾರ್ದು, ದೇವತಾನ ಇದನ್ನು ಧಾರ್ಮಿಕ ವಿಷಯವಾಗಿ ತಗೋಬಾರ್ದು.